1 ಗಂಟೆ ಸಮಯ ಅವಕಾಶ ಈಗ ಮುಗಿದಿದೆ. 8 ಗಂಟೆಗೆ ಮತ ಎಣಿಕೆ ಆರಂಭವಾಯಿತು. 9 ಗಂಟೆ ಸುಮಾರಿಗೆ ಎಲ್ಲವೂ ಒಂದು ರೌಂಡ್ ಫಿಗರ್ ಕೊಡ್ತೀವಿ. ಎಲ್ಲ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇರೋದು. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ಗೆ ಭಾರೀ ಆಘಾತ. ಬಿಜೆಪಿಯ ಪರವೇಶ್ ವರ್ಮಾ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿದ್ದು ಪರವೇಶ್ ವರ್ಮಾ. ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ಗೂ ಕೂಡ ಅಲ್ಲಿ ಹಿನ್ನಡೆ ಇದೆ. ಯಾವ ಅನುಮಾನವೂ ಕೂಡ ಇಲ್ಲ. ಅಲ್ಲಿ ಬಿಜೆಪಿ ಮುನ್ನಡೆ ಅಂತಂದ್ರೆ ಕಾಂಗ್ರೆಸ್ ಹಿನ್ನಡೆ, ಆಪನು ಹಿನ್ನಡೆನೆ. ಬಟ್ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದು ಕಾಂಗ್ರೆಸ್ನಲ್ಲಿ ಶೀಲಾ ದೀಕ್ಷಿತ್ ಅವರ ನಂತರ ಅವರ ಮಗ ಆ ದೆಹಲಿಯ ಗದ್ದುಗೆಯನ್ನು ಹಿಡ್ಕೊಳ್ಬಹುದು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬಹುದು ಅಂತಿದ್ದಾರೆ. ಬಟ್ ಏನು ಸಮಸ್ಯೆ ಇಲ್ಲ, ಕಾರಣ ಸೋಲು ಗೆಲುವಿಗೆ ನಾಂದಿ ಆಡುತ್ತೆ ಅಂತ ಹೇಳ್ತಾರೆ. ಜಂಗ್ಪುರ್ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷಿಸಿದ್ದಾರೆ. ಸಿಸೋಡಿಯಾಗೂ ಕೂಡ ಆಘಾತ. ಜೈಲಿಗೆ ಹೋಗಿ ಬಂದ ಸಿಸೋಡಿಯಾಗೆ ಭಾರೀ ಹಿನ್ನಡೆ ಅಂತಿದ್ದಾರೆ. ಬಿಜೆಪಿಯ ತರವಿಂದರ್ ಸಿಂಗ್ಗೆ ಈಗ ಮುನ್ನಡೆಯಲ್ಲಿ. ಜಂಗ್ಪುರ್ ಕ್ಷೇತ್ರದಲ್ಲಿ ಮೊದಲ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಬಟ್ ಈಗ ಭಾರೀ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಏನ್ ಬೇಕಾದರೂ ಆಗಬಹುದು ಸದ್ಯಕ್ಕೀಗ ಆ ರೀತಿಯಲ್ಲಿ. ದೆಹಲಿಯ ಸಿಎಂ ಅತಿಶಿ ಸಿಂಗ್ ಕೂಡ ಆಘಾತ. 9 ಗಂಟೆಯ ಸಮಯ ಈಗ 1 ಗಂಟೆ ಕಳೆದು ಹೋಗಿದೆ. ನಿಮಗೆ 1 ಗಂಟೆಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ. ಆರಂಭದಿಂದಲೂ ಕೂಡ ಈ ಟ್ರೆಂಡ್ ಫೈಟ್ ನಡೀತಾ ಇತ್ತು. ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ನೇರ ಹಣಾಹಣಿ ನಡೀತಾ ಇತ್ತು. ಬಟ್ ಬಿಜೆಪಿ 1 ಗಂಟೆಯ ಸಮಯಾವಕಾಶದಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಅತಿ ಹೆಚ್ಚು ಕಾಯ್ಕೊಂಡಿದೆ. ಜೊತೆಗೆ ಮ್ಯಾಜಿಕ್ ನಂಬರ್ ಅನ್ನ ಕೂಡ ಕ್ರಾಸ್ ಮಾಡಿಕೊಂಡಿದೆ. 41 ಸ್ಥಾನಗಳಲ್ಲಿ ಈಗ ಮುನ್ನಡೆ ಇದೆ. ಆಮ್ ಆದ್ಮಿ ಪಕ್ಷ 28 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ಒಂದೇ ಸ್ಥಾನದಲ್ಲೇ ಇದೆ. ಈ ಬಾರಿ ಇರುವಂಥ ಕುತೂಹಲ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ನಿಮಗೆ. ಕ್ಷೇತ್ರಗಳಿದೆಯಲ್ಲ ನಿಮಗೆ ದೆಹಲಿಯಲ್ಲಿರುವಂಥದ್ದು, ನಾರ್ತ್ ವೆಸ್ಟ್ ದೆಹಲಿ ಜೊತೆಗೆ ವೆಸ್ಟ್ ದೆಹಲಿ, ಸೌತ್ ದೆಹಲಿ ಜೊತೆಗೆ ನ್ಯೂ ದೆಹಲಿ, ಈಸ್ಟ್ ದೆಹಲಿ ಜೊತೆಗೆ ನಾರ್ತ್ ಈಸ್ಟ್ ದೆಹಲಿ, ಚಾಂದಿನಿ ಚೌಕ್, ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಅದನ್ನು ಜಾತಿವಾರು ಲೆಕ್ಕಾಚಾರ ಹಾಕೊಂಡಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಅಂತೂ ಡೆಫಿನೆಟ್ ಆಗಿ ಕಾಣಿಸುತ್ತೆ. ಆಮೇಲೆ ನಿಮಗೆ ಸಾಧ್ಯ ಆದರೆ ಅದನ್ನು ತರುವಂಥ ಪ್ರಯತ್ನವನ್ನು ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಪಂಜಾಬೀಸ್ ಇದ್ದಾರೆ, ಬನಿಯಾಸ್ ಇದ್ದಾರೆ, ಜೊತೆಗೆ ಪೂರ್ವಾಂಚಲೀಸ್ ಇದ್ದಾರೆ. ಪೂರ್ವಾಂಚಲೀಸ್ ಅಂತಂದರೆ ನಿಮಗೆ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ನಾರ್ತ್ ಈಸ್ಟ್ ಈ ಭಾಗಗಳಲ್ಲಿರುವಂಥವರೆಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥ ಭಾಗ ಅದು. ಇದು ಎಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತಂದರೆ ನಿಮಗೆ ವೆಸ್ಟ್ ಡೆಲ್ಲಿಯಲ್ಲಿ ಅವರು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಆ ಭಾಗಗಳಲ್ಲಿ ಏನಾಗಿದೆ, ಯಾವುದರ ಎಫೆಕ್ಟ್ಗಳಾಗಿದೆ ಅಂತ ಹೇಳಿ. ಜೊತೆಗೆ ಪಹಾರೀಸ್ ಕೂಡ ಇದ್ದಾರೆ, ಸಿಖ್ಸ್ ಇದ್ದಾರೆ, ಜಾಟ್ಸ್ ಇದ್ದಾರೆ, ಗುಜ್ಜರ್ಸ್ ಇದ್ದಾರೆ, ಮುಸ್ಲಿಮ್ಸು. ಈ ಪರ್ಸೆಂಟೇಜ್ಗಳು ನೋಡಿಬಿಟ್ರೇ ಗಾಬರಿ ಆಗ್ಬಿಡುತ್ತೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಟ್ರೆಂಡ್ ಸೆಟ್ ಆಗ್ತಾ ಇದೆ ದೆಹಲಿಯಲ್ಲಿ ಅಂತ? ಅರವಿಂದ್, ಅರುಣ್, ನೀವು ಹೇಳ್ತಿದ್ದು ಕರೆಕ್ಟು. ಡೆಲ್ಲಿಯಲ್ಲಿ ಮೂಲ ಜನಸಂಖ್ಯೆ ಎಷ್ಟಿದೆ ಅದರ ಹೆಚ್ಚು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆ ಕಂಡುಕೊಂಡಂಥವ್ರು ಬಹಳಷ್ಟು ಜನ ಇದ್ದಾರೆ. ಪಂಜಾಬಿಂದ ಬಹಳಷ್ಟು ಜನ ಬಂದಿದ್ದಾರೆ, ಹರಿಯಾಣ, ಉತ್ತರ ಪ್ರದೇಶ, ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಜೀವನವನ್ನು ಕಟ್ಕೊಂಡಂಥವ್ರು, ಮತದಾರರಾದಂಥವ್ರು ಬಹಳಷ್ಟು ಜನ ನೋಡ್ಲಿಕ್ಕೆ ಸಿಗ್ತಾರೆ. ಹೀಗಾಗಿ ಸೀಮಿತವಾದಂತಹ ಜಾತಿ ಲೆಕ್ಕಾಚಾರಗಳಿಲ್ಲ. ಇಲ್ಲಿ ಬಹಳಷ್ಟು ವೈವಿಧ್ಯತವಾದಂತಹ ಜಾತಿ ಗಣಿತ ಕೂಡ ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಈ ಬಾರಿ ಟ್ರೆಂಡ್ ಬಹುತೇಕ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದ್ದಾವೆ. ಈಗ ಆಲ್ರೆಡಿ ಬಿಜೆಪಿ 40ಕ್ಕಿಂತ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಕ್ಸಿಟ್ ಪೋಲ್ಗಳು ಏನ್ ಹೇಳಿದ್ವು ಆ ಫಲಿತಾಂಶಕ್ಕೆ ಹತ್ತಿರವಾದಂತಹ ಫಲಿತಾಂಶ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಬಹುಮತಕ್ಕೆ ಬೇಕಾಗಿರುವಂತದ್ದು 36 ನಂಬರ್. ಸೊ ಅದನ್ನ ಕ್ರಾಸ್ ಮಾಡಿ ಬಿಜೆಪಿ ಮುನ್ನುಗ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಈಗಷ್ಟೇ ಏನು ಪೋಸ್ಟಲ್ ಬ್ಯಾಲೆಟ್ ಗಳೇನಿತ್ತು ಅದರ ಮತ ಎಣಿಕೆಗಳು ಮುಕ್ತಾಯ ಆಗಿದ್ದಾವೆ. ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಇವಿಎಂ ಎಣಿಕೆ ಕೂಡ ಶುರುವಾಗಿರುವಂತದ್ದು. ಅಸಲಿ ಆಟ ಈಗ ಶುರುವಾಗುತ್ತೆ. ಟ್ರೆಂಡ್ ಬದಲಾವಣೆಗಳ ಸಾಧ್ಯತೆ ಏನಿದೆ ಮುಂದಿನ ಅರ್ಧ ಗಂಟೆ 1 ಗಂಟೆಯಲ್ಲಿ ಗೊತ್ತಾಗುತ್ತೆ. ಈ 1 ಗಂಟೆಯ ಆದ ಬಳಿಕ ಬರುವಂತಹ ಫಲಿತಾಂಶ ಏನಿದೆ ಅದು ಬಹುತೇಕ ಸ್ಟೇಬಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ನಾನೀಗ ಏನು ನ್ಯೂ ಡೆಲ್ಲಿಯ ಮತಕ್ಷೇತ್ರ ಏನಿದೆ ಅದರ ಮತ ಎಣಿಕೆ ನಡೀತಿರುವಂತಹ ಸ್ಥಳದಲ್ಲಿ ಕೂಡ ಇದ್ದೀನಿ. ಇಲ್ಲಿ ಕೌಂಟಿಂಗ್ ಕ್ಷೇತ್ರಗಳನ್ನ ನೋಡಬಹುದು. 6 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೂಡ ಇಲ್ಲಿ ನಡೀತಾ ಇದೆ. ಇದರಲ್ಲಿ ಒಂದು ಪ್ರಮುಖವಾಗಿರುವಂತದ್ದು ನವದೆಹಲಿಯ ಕ್ಷೇತ್ರ. ಅರವಿಂದ್ ಕೇಜ್ರಿವಾಲ್ ಅವರು ಸ್ಪರ್ಧೆ ಮಾಡಿರುವಂತದ್ದು. ಆಮ್ ಆದ್ಮಿಯಿಂದ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ನಿಂದ ಏನು ಸಂದೀಪ್ ದೀಕ್ಷಿತ್ ಅವರು, ಶೀಲಾ ದೀಕ್ಷಿತ್ ಅವರ ಮಗ ಸ್ಪರ್ಧೆ ಮಾಡಿರುವಂತದ್ದು. ಇದ್ರ ಜೊತೆಗೆ ಬಿಜೆಪಿಯಿಂದ ಪರ್ವೇಜ್ ವರ್ಮಾ ಕೂಡ ಇರುವಂತದ್ದು. ಮುಖ್ಯವಾಗಿ ಗಮನಿಸೋದಾದ್ರೆ ಇಲ್ಲೂ ಕೂಡ ಆಮ್ ಆದ್ಮಿಗೆ ಹಿನ್ನಡೆ ಆಗಿರುವಂತದ್ದು. ಮಾಜಿ ಮುಖ್ಯಮಂತ್ರಿ, ಆಮ್ ಆದ್ಮಿಯ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಕೂಡ ಆರಂಭಿಕವಾದಂತಹ ಹಿನ್ನಡೆ. ಆರಂಭದಿಂದಲೂ ಕೂಡ ಅವರು ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಮುಗಿಯುವವರೆಗೂ ಕೂಡ ಹಿನ್ನಡೆಯನ್ನು ಎದುರಿಸ್ತಾ ಇದ್ದಾರೆ. ಇವಿಎಂ ತೆಗೆದ ಬಳಿಕ ಅವರ ಭವಿಷ್ಯ ಏನಾದರೂ ಬದಲಾಗುತ್ತಾ ಅನ್ನುವಂತ ಕುತೂಹಲವೂ ಕೂಡ ಇದೆ. ಅರುಣ್,
ಶಬೀರ್, ಆರಂಭಿಕ ಹಂತದಲ್ಲೇ ಘಟಾನುಘಟಿ ನಾಯಕರಿಗೆ ಹಿನ್ನಡೆ ಅಂತ ಹೇಳಿದ್ರೆ ನಂಬೋದಕ್ಕೆ ಸ್ವಲ್ಪ ಅಲ್ಲಿ ಆಶ್ಚರ್ಯ ಆಗತ್ತೆ. ವಾಟ್ ವೆಂಟ್ ರಾಂಗ್ ಅಥವಾ ವಾಟ್ ಮೈಟ್ ಹ್ಯಾವ್ ಗಾನ್ ರಾಂಗ್ ಅಂತ. ಬಿಕಾಸ್ 2020 ಪೋಸ್ಟಲ್ ಬ್ಯಾಲೆಟ್ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಇಂದ ಹಿಡಿದು ಆಮ್ ಆದ್ಮಿ ಪಾರ್ಟಿಯ ಟಾಪ್ ಲೀಡರ್ಸ್ ಎಲ್ರಿಗೂ ಕೂಡ ಆರಂಭಿಕ ಹಂತದಲ್ಲಿ ಮುನ್ನಡೆ ಸಿಕ್ಕಿತ್ತು. ಬಟ್ ಈಗ 5 ವರ್ಷಗಳಲ್ಲಿ ಏನ್ ಬದಲಾವಣೆ ಆಗಿರ್ಬೋದು ಅಂತ. ದಿವ್ಯ ಸರ್ಪ್ರೈಸಿಂಗ್ ನೋಡಿ, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಅತೀಶಿ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಹೀಗೆ ಆಮ್ ಆದ್ಮಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಒಂದು ಕಡೆ ಆರಂಭಿಕ ಹಿನ್ನಡೆಯನ್ನು ಎದುರಿಸ್ತಾ ಇರುವಂತದ್ದು. ಸರ್ಪ್ರೈಸಿಂಗ್ ಅಂತ ನನಗನ್ಸಿದ್ದು ನಾರ್ತ್ ಈಸ್ಟ್ ಡೆಲ್ಲಿಯ ಫಲಿತಾಂಶಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸೀಲಂಪುರ್ ಇರ್ಬೋದು, ಮುಖ್ಯವಾಗಿ ಈ ಭಾಗ ಓಕ್ಲಾ ಇರ್ಬೋದು, ಮುಸ್ಲಿಂ ಬಾವೆಯುಳ್ಳಂತಹ ಪ್ರದೇಶಗಳಲ್ಲೂ ಕೂಡ ಆಮ್ ಆದ್ಮಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ಕಳೆದ 3 ಚುನಾವಣೆಗಳಲ್ಲಿ ಆಮ್ ಆದ್ಮಿ ಈ ಪ್ರದೇಶಗಳಲ್ಲಿ ಭಾರಿ ಬಹುಮತವನ್ನ ಪಡೆದಿತ್ತು. ಮತ್ತೆ ಬಹುಮತದ ಅಂತರ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಮತ ಪ್ರಮಾಣದ ಇಳಿಕೆಯ ಜೊತೆಗೆ ಆರಂಭಿಕ ಹಿನ್ನಡೆಯನ್ನೇ ನಾವು ಗಮನಿಸ್ತಾ ಇದ್ವಿ. ಒಂದು ಸುತ್ತಿನಲ್ಲಿ ಮುನ್ನಡೆ, ಒಂದು ಸುತ್ತಿನಲ್ಲಿ ಹಿನ್ನಡೆ ಅನ್ನುವ ರೀತಿಯಾದಂತಹ ಫಲಿತಾಂಶ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಆರಂಭದಿಂದಲೂ ಕೂಡ ಪೋಸ್ಟಲ್ ಬ್ಯಾಲೆಟ್ ಮುಗಿಯುವವರೆಗೂ ಈ ಇವಿಎಂ ನ ಆರಂಭಿಕ ಹಂತದಲ್ಲೂ ಕೂಡ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ವಿ. ಮತ್ತೆ ಬಿಜೆಪಿ ಕೂಡ ಒಂದಿಷ್ಟು ರಣತಂತ್ರಗಳನ್ನ ಹೆಣೆದಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಆಮ್ ಆದ್ಮಿಯನ್ನ ಸೋಲಿಸುವಂತಹ ಉದ್ದೇಶದ ಜೊತೆಗೆ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಅತೀಶಿ ಇವ್ರು ಯಾರೂ ಕೂಡ ಏನು ಗೆಲ್ಲಬಾರದು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾದಂತಹ ಕೇಂದ್ರೀಕರಣವನ್ನ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಬಹುಶಃ ಅದರಲ್ಲಿ ಯಶಸ್ವಿ ಆದಂತೆ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಆರಂಭಿಕ ಫಲಿತಾಂಶಗಳು ಏನ್ ಬರ್ತಾ ಇದೆ ಅದ್ರ ಎಲ್ಲದರಲ್ಲೂ ಕೂಡ ಇವ್ರು 3 ನಾಯಕರು ಪ್ರಮುಖರು ಏನಿದ್ರೆ ಅವ್ರು ಎಲ್ಲರೂ ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಸರ್ಪ್ರೈಸಿಂಗ್ ಏನು ಅಂದ್ರೆ ಯಾರೆಲ್ಲ ಜೈಲಿಗೆ ಹೋಗಿ ಬಂದಿದ್ರು ಆ ನಾಯಕರ ಪೈಕಿ ಈಗ ಸತ್ಯೇಂದ್ರ ಜೈನ್ ಏನಿದ್ದಾರೆ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ದಿವ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬ್ಬೀರ್. ಓಕೆ, ಫೈನ್. ಈಗ ಗಮನಿಸ್ತಾ ಇದ್ರಿ ನೀವು ಯಾವ ರೀತಿ ಅವರೆಲ್ಲ ಹೇಳ್ತಾ ಇರುವಂತದ್ದಿತ್ತಲ್ಲ, ರಾಕೆಟ್ ಸೈನ್ಸ್ ಅಲ್ಲ. ಈಗ ಹೇಳ್ತಾ ಇರುವಂತದ್ದು ಅದಾಯ್ತು ಇದಾಯ್ತು, ಅದ್ರಲ್ಲಿ ಸಿಂಪಲ್ ಆಗಿದೆ. ಏನ್ ಬಿಜೆಪಿ ಮಾಡ್ಕೊಂಡಿರೋದು ನೋಡಿ, 10 ವರ್ಷದಿಂದ ಆಮ್ ಆದ್ಮಿ ಪಕ್ಷ ಇರೋದ್ರಿಂದ ಅಲ್ಲಿ ಸಹಜವಾಗಿಯೇ ಆಡಳಿತ ವಿರೋಧಿ ಅಲೆ ಒಂದಿಷ್ಟು ಬಂದೇ ಬರುತ್ತೆ. ಅದಕ್ಕೆ ಆಡಪ್ ಆಗಿರುವಂಥದ್ದು ಭ್ರಷ್ಟಾಚಾರದ ವಿಚಾರದಲ್ಲಿ ಜೈಲಿಗೆ ಹೋಗಿ ಬರುವಂಥ ವಿಚಾರಗಳು. ಒಬ್ಬರು ಇಬ್ಬರು ಹೋಗಿದ್ದಿದ್ರೆ ಪರಿಣಾಮಗಳು ಈ ರೀತಿಯಾಗಿ ಆಗ್ತಿರ್ಲಿಲ್ಲ. ಸತತವಾಗಿ ಅಲ್ಲಿರುವಂಥ ನಾಯಕರುಗಳೆಲ್ಲ, ಮುಖ್ಯಮಂತ್ರಿನೇ ಜೈಲಿಗೆ ಹೋಗಿ ಬರುವಂಥ ಪರಿಸ್ಥಿತಿ ಆಗೋಯ್ತಲ್ಲ. ಟೋಟಲ್ ಆಗಿ 16 ಜನ ಸರ್. ಎಕ್ಸಾಕ್ಟ್ಲಿ ಆ ನಂಬರ್ಸ್ಗಳು ಕಂಟೆಸ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಅದರ ಜೊತೆಗೆ ಬಿಜೆಪಿಯ ಮತ್ತೊಂದು ಅಸ್ತ್ರ ಆಗಿದ್ದೇನು ಅಂತಂದ್ರೆ, ಚುನಾವಣೆ ಮತದಾನ ನಡಿಬೇಕಾರುವಂಥ ಸಂದರ್ಭದಲ್ಲಿ ಅವ್ರಿಗೆ ಬಹುದೊಡ್ಡಾಗಿ ಅಸ್ತ್ರ ಸಿಕ್ಕಿದ್ದು ಬಜೆಟ್. 12% ನಿಮಗೆ 12 ಲಕ್ಷ ನಿಮಗೆ ಆದಾಯ ತೆರಿಗೆಯನ್ನ ರಿಯಾಯಿತಿ ಕೊಟ್ಬಿಟ್ರಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಆಲ್ 40% ನಿಮಗೆ ಅಲ್ಲಿ ನಿಮಗೆ ಮಧ್ಯಮ ವರ್ಗದವರು ಸಿಗ್ತಾರೆ. ಆಮ್ ಆದ್ಮಿ ಪಾರ್ಟಿಯ ಮಿಡಲ್ ಕ್ಲಾಸ್ ವೋಟರ್ ಸಪೋರ್ಟ್ ಮಾಡ್ತಾ ಇದ್ದು ಆಮ್ ಆದ್ಮಿ ಪಾರ್ಟಿ. ಎಸ್, ಅದರ ಜೊತೆಗೆ ಇನ್ನೊಂದು ಅಲ್ಲಿ ಏನಾಗಿರಬಹುದು ಅಂತಂದ್ರೆ, ಕಾಂಗ್ರೆಸ್ ಎಷ್ಟು ವೋಟ್ಸ್ ಗಳನ್ನ ತೆಗೆದುಕೊಂಡಿದೆ, ಎಷ್ಟು ವೋಟ್ ಪರ್ಸೆಂಟೇಜ್ ತಗೊಂಡಿದೆ ಅನ್ನೋದ್ರ ಮೇಲೆ ಆಮ್ ಆದ್ಮಿ ಪಕ್ಷದ ಗೊತ್ತಾಗುತ್ತೆ. ಸೊ ಜೈಲಿಗೆ ಹೋಗಿ ಬಂದಂತ ನಾಯಕರನ್ನ ಈಗ ಜನ ನಂಬಿಲ್ಲ. ಜೈಲಿಗೆ ಹೋಗಿ ಬಂದಂತಹ ಆಪ್ ನಾಯಕರನ್ನ ಮತದಾರ ನಂಬೋದಕ್ಕೆ ಹೋದಂಗೆ ಕಾಣಿಸ್ತಾ ಇಲ್ಲ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಘಟಾನುಘಟಿ ನಾಯಕರು ಜೈಲಿನ ಪರೇಡ್ ಮಾಡಿದ್ರಲ್ಲ 900 ದಿನ 300 ದಿನ ಅಂತ, ಅವ್ರು ಯಾರನ್ನೂ ಕೂಡ ಮತದಾರ ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋದನ್ನ ಆರಂಭಿಕ ಹಂತದಲ್ಲಿ ಸೂಚಿಸಿದಂಗೆ ಕಾಣಿಸ್ತಾ ಇದೆ.